ಹೇಳ್ತಾನೆ ಇರ್ತೀನಿ. ಇಂಟರ್ವ್ಯೂಸ್ ಅಲ್ಲೆಲ್ಲ ಮುಂಚೆ ಹೇಳ್ತಾ ಇದ್ದೆ, ಒಂದು ಎಲಿಮೆಂಟ್ ಇದೆ, ಇದಕ್ಕೋಸ್ಕರನೇ ನಾ ಸಿನಿಮಾ ಮಾಡಿದ್ದು ಅಂತ. ಇವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ವಿಕ್ಕಿ ಅವರು ಕಥೆನ ತಗೊಂಡು ಹೋಗಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾರ್ದು ಅಂದ್ರೆ ಆ ಒಂದು ಇನ್ನೋಸೆನ್ಸ್ ಕಾಣುತ್ತೆ ಎಲ್ಲಾರ್ನಲ್ಲೂ, ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ. ಒಂದು ಒಳ್ಳೆ ಕತೆ ಅಂಡ್ ಮೆಸೇಜ್ ಕೂಡ ಇದೆ. ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಈಗ ಬಿಟ್ಕೊಟ್ಬಿಟ್ಟೆ ನಾನು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು, ನಾವೇ ಬೆಳೆಸ್ಬೇಕು. ಸೊ ನಾ ಅದನ್ನ ಅಷ್ಟೇ ಕೇಳ್ಕೊಳ್ಳೋದು ನಮ್ಮ ಆಡಿಯನ್ಸ್. ಒಂದು ಕಟ್ಔಟ್ ಬಿಟ್ಟರೆ ಜನ ಬದಲಾಗ್ಬಿಡ್ತಾರೆ, ಬಟ್ ಸಾವಿರಾರು ಪ್ರತಿಮೆಗಳ ನೋಡಿದೆ, ತುಂಬಾ ಒಳ್ಳೆ ಐಡಿಯಾ ಆಗ್ತದೆ. ಆತರ ಏನು ಅಭಿಮಾನಿಗಳ ದೇವರು. ಹೌದು, ಅದೇ ಕೊನೆಯಲ್ಲಿ ಹೇಳ್ತಾರಲ್ಲ, ಆ ಬಾರನೆಲ್ಲ ನಾನು ಅಭಿಮಾನಿಗಳ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಆ ಒಂದು ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲೂ ನಾನು ಇನ್ನೂ ಆ ಗುಂಗಲ್ಲೇ ಇದ್ದೀನಿ. ಅಂಡ್ ಪ್ರತಿಯೊಬ್ರು ಈ ಒಂದು ಸಿನಿಮಾನ ನೋಡ್ಬೇಕಂದ್ರೆ, ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ, ಒಂದು ಒಳ್ಳೆ ಕಥೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆಯಾದ ವಿಚಾರ. ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್, ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟೇ. ನನ್ನ ಕನಸು ಏನಾಗಿತ್ತು, ನಾನು ಅದು ಬಹುಶಃ ನನ್ನ ಲೈಫಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಆಬ್ವಿಯಸ್ಲಿ. ಆದ್ರೆ ನಮ್ಮ ವಿಕ್ಕಿ ಅವ್ರು ನನಗೆ ಆ ಒಂದು ಕನಸನ್ನ ನನಸು ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವಿಕ್ಕಿ ಅವ್ರೆ. ನನಗೆ ಆ ಒಂದು ಹಂಗೇನಿಲ್ಲ, ಇದು ಸ್ಟೋರಿ 2016ರಲ್ಲಿ ನನಗೆ ಸತ್ಯ ಅವ್ರು ಹೇಳಿದ ಕತೆ, ಅದು ಚಿತ್ರಕಥೆ ಬರೆದು ಇವತ್ತು ರಿಲೀಸ್ ಮಾಡಿದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗ್ ಅಲ್ಲಿ ಇದ್ರು, ಏನಿದು ಈ ತರ ಕತೆ ಅಂತ. ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯ್ತು. ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದಾರೆ. ಖುಷಿ ಆಗ್ತಾ ಇದೆ. ಸಿಕ್ತವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಇನ್ನು ಕರ್ನಾಟಕ ಜನತೆ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅದೇ ಅಭಿಮಾನಿಗಳೇ ದೇವರು ಅನ್ನೋದು, ನಮ್ ಕೆಲಸವನ್ನ ನಾವ್ ಮಾಡ್ಕೊಂಡಿರ್ಬೇಕು. ಕಾಯಕವೇ ಕೈಲಾಸ ಅನ್ನೋದೇ ನಮ್ಮ ಸಿನಿಮಾದ ಒಂದ್ ಲೈನು. ಅದನ್ನ ಮಾಡಿದ್ವಿ. ಅದೇ ನಾವು ಅನ್ಕೊಂಡಿದ್ವು, ಈ ತರದ್ ಒಂದ್ ಲೈನ್ ಬಂದಾಗ್ಲೇ ಇದನ್ನ ಕಥೆ ಹೆಂಗೆ ಮುಗಿಸ್ಬೇಕು, ಫಿನಿಶ್ ಹೆಂಗ್ ಮಾಡ್ಬೇಕು ಅಂದಾಗ ನಮ್ಗೆ ಅಣ್ಣವರೇ ಜ್ಞಾಪಕ ಆಗಿದ್ದು, ಅಭಿಮಾನಿ ದೇವ್ರಗಳೇ ಜ್ಞಾಪಕ ಆಗಿದ್ದು. ಅವ್ರಿಗೋಸ್ಕರನೇ, ಎಲ್ಲ ಅಭಿಮಾನಿ ದೇವ್ರಗಳಿಗೋಸ್ಕರನೇ, ಇಡೀ ಕರ್ನಾಟಕ ಜನತೆಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಅಂದ್ರೆ ಈ ಕಥೆಯಲ್ಲಿ ಆ ಕನ್ಕ್ಲೂಷನ್ ಕೊಡ್ಬೇಕು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮಹಾನುಭಾವರು ಸಿನಿಮಾದಲ್ಲಿ ಬರ್ಬೇಕಾಗಿತ್ತು. ಅದಕ್ಕೆ ಅದನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಆಡಿಯೋ ಬಂದು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸ್ ಅನ್ನ ಒಂದು ತಗೊಂಡು ಅದನ್ನ ಅಲ್ಲಿ ಕನ್ವರ್ಟ್ ಮಾಡಿದ್ದು. ಸ್ವಲ್ಪ ಕೆಲಸ ಹಿಡಿದಿತ್ತು, ಬಟ್ ಅಥೆಂಟಿಕ್ ಆಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈ ಶೋ ಮುಗಿದ್ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ, ಅದ್ರ ಮೇಲೆ ನನ್ಗೆ ಪಕ್ಕ ಇನ್ನೊಂದ್ 3 ಗಂಟೆ ಗೊತ್ತಾಗುತ್ತೆ ಹೆಂಗೆ ಏನ್ ಅನಿಸ್ತಾ ಇದೆ. ನಿಮ್ಗೇನ್ ಅನಿಸ್ತಾ? ಚೆನ್ನಾಗಿದ್ಯಾ? ಥ್ಯಾಂಕ್ ಯು.